ಬಿಜೆಪಿಯಲ್ಲಿ ಈ ಭಿನ್ನಮತ ಮತ್ತೆ ಭುಗಿಲೆದಿದೆ. ಡಿಕೆ ಶಿವಕುಮಾರ್ಗೆ ವಿಜಯೇಂದ್ರ ಸಹಾಯ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರೇ ಅಡ್ಡ ಮತದಾನ ಮಾಡಿಸಿದ್ದಾರೆ ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಎಸಿ ಕುರಿತಂತೆ ಬ್ರೇಕಿಂಗ್ಸ್ ಲಭ್ಯ ಆಗ್ತಿದೆ. ನಕಲಿ ಫೇಸ್ಬುಕ್ ಖಾತೆಗಳಿಂದ ನನ್ನ ವಿರುದ್ಧ ಅಪಪ್ರಚಾರ ಮಾಡಿಸ್ತಿದ್ದಾರೆ ಅಂತ ಹೇಳಿ ಗುಡುಗಿದ್ದಾರೆ ಯತ್ನಾಳ್. ಸದ್ಯ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಭುಗಿಲೆದಿದೆ. ಡಿಕೆ ಶಿವಕುಮಾರ್ಗೆ ವಿಜಯೇಂದ್ರ ಸಹಾಯ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರೇ ಬೇಕು ಅಂತ ಅಡ್ಡ ಮತದಾನ ಮಾಡಿಸಿದ್ದಾರೆ ಅಂತ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ನಕಲಿ ಫೇಸ್ಬುಕ್ ಖಾತೆಗಳಿಂದ ನನ್ನ ವಿರುದ್ಧವಾಗಿ ಅಪಪ್ರಚಾರವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ವಿಜಯೇಂದ್ರ ಇತಿಹಾಸ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಎಚ್ಚರದಿಂದ ಇರು ಅಂತ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹೆಚ್ಚು ಹಾರಾಡಬೇಡ, ನೀನು ಹೋಗೋ ಕಾಲ ಹತ್ರ ಬಂದಿದೆ. ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ, ನಿನ್ನೆಲ್ಲ ಹಗರಣಗಳನ್ನ ಬಯಲಿಗೆ ತರ್ತೀನಿ ಅಂತ ಯತ್ನಾಳ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈಗ ಬಿವೈ ವಿಜಯೇಂದ್ರ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ನೀನು ಹೋಗೋ ಕಾಲ ಹತ್ರ ಬಂದಿದೆ, ನನ್ನ ಮುಂದೆ ಬಾಲ ಬಿಚ್ಚಬೇಡ ಅಂತ ಹೇಳಿ ಸದ್ಯ ಕಿಡಿಕಾರಿದ್ದಾರೆ. ನೋಡಿ, ಡಿಕೆ ಶಿವಕುಮಾರ್ಗೆ ಸಹಾಯ ಮಾಡಿದ್ದು ಇದೇ ವಿಜಯೇಂದ್ರ ಅಂತ ಹೇಳಿಬಿಟ್ಟು ಏಕವಚನದಲ್ಲೇ ಯತ್ನಾಳ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರು ಇಲ್ಲಿ ಅಡ್ಡ ಮತದಾನ ಮಾಡಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ವಿಜಯೇಂದ್ರ ಬಹಳ ಸಹಾಯ ಮಾಡಿದ್ದಾರೆ. ಮತ್ತೆ ನಕಲಿ ಫೇಸ್ಬುಕ್ ನಲ್ಲಿ ನನ್ನ ವಿರುದ್ಧ ವಿಜಯೇಂದ್ರ ಬರೆಸ್ತಾ ಇದ್ದಾರೆ. ಏನಂತ ಕೆಟ್ಟ ರೀತಿಯಲ್ಲಿ ಬರೆಸ್ತಾ ಇದ್ದಾರೆ. ವಿಜಯೇಂದ್ರ ಇತಿಹಾಸ ನನಗೂ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಯತ್ನಾಳ್ ಹೇಳಿರುವಂಥದ್ದು. ನಾನು ಬರೆಸ್ತೀನಿ, ವಿಜಯೇಂದ್ರ ನಿಂದು ಹೋಗೋ ಕಾಲ ಹತ್ರ ಬಂದಿದೆ, ಬಹಳ ಹಾರಾಡಬೇಡ, ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ ನಾನಂತರೂ ಸುಮ್ಮನೆ ಇರಲ್ಲ. ವಿಜಯೇಂದ್ರಗೆ ಯತ್ನಾಳ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಬಿಜೆಪಿ ಶಾಸಕ ಹಾಗೆ ಮಾಜಿ ಸಚಿವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನ ಮತ್ತೆ ಮುಂದುವರೆಸಿದ್ದಾರೆ. ಸದ್ಯ ಈ ಕ್ರಾಸ್ ವೋಟಿಂಗ್ ಆಯ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪ್ ವಿವಾದ ಹಾಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇರುವಂತಹ ಟ್ರಾಲಿಂಗ್ ವಿಚಾರಗಳನ್ನು ಉಲ್ಲೇಖಿಸಿ ಯತ್ನಾಳ್ ಹಲವು ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರೇ ಈ ಕ್ರಾಸ್ ವೋಟಿಂಗ್ ಅನ್ನು ಮಾಡಿಸಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ವಿಜಯೇಂದ್ರ ಸಹಾಯ ಕೂಡ ಮಾಡಿದ್ದಾರೆ. ಮತದಾನದ ನಂತರ ವಿಪ್ ಜಾರಿ ಮಾಡುವಂತಹ ಪ್ರಶ್ನೆ ಇಲ್ಲ. ವಿಪ್ ಮತದಾನಕ್ಕೂ ಮೊದಲೇ ನೀವು ಹೇಳಿಕೆ ಕೊಡಬೇಕು. ಆದರೆ ಇಲ್ಲಿ ನಡೆದಿರುವ ಬೆಳವಣಿಗೆಗಳು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಂತ ಆರೋಪಿಸಿದ್ದಾರೆ. ಹಾಗೆ ಇದೇ ವೇಳೆ ಸಾಮಾಜಿಕ ಜಾಲತಾಣಗಳ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ನಕಲಿ ಫೇಸ್ಬುಕ್ ಖಾತೆಗಳನ್ನ ಇಟ್ಕೊಂಡು ಅದರಲ್ಲಿ ನನ್ನ ವಿರುದ್ಧ ಅಪಪ್ರಚಾರ ಕೂಡ ಮಾಡಿಸಲಾಗ್ತಿದೆ, ಅದರ ಹಿಂದೆ ಇರುವಂತದ್ದು ವಿಜಯೇಂದ್ರನೇ ಅಂತ ನೇರವಾಗಿ ಕೂಡ ಹೇಳಿದ್ದಾರೆ. ಮತ್ತೆ ನನ್ನ ವಿರುದ್ಧ ಈ ಸುಳ್ಳು ಸುದ್ದಿಗಳನ್ನ ಏನಾದರೂ ಹರಡಿಸಿದ್ರೆ ನಾನು ಸಹ ಎಲ್ಲ ವಿಚಾರಗಳನ್ನ ಬಹಿರಂಗಪಡಿಸ್ತೀನಿ. ನಿಮ್ಮ ಪಿನ್ ಟು ಪಿನ್ ಮಾಹಿತಿ ನನಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ. ಸೊ ನೀವು ನನ್ನನ್ನು ಎದುರಾಕೊಂಡ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ವಿಜಯೇಂದ್ರ ಅವರನ್ನ ಏಕವಚನದಲ್ಲೇ ಉದ್ದೇಶಿಸಿ ವಾಗ್ದಾಳಿ ನಡೆಸಿದ್ದಾರೆ ಯತ್ನಾಳ್. ನಿನ್ನ ಇತಿಹಾಸ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಹೆಚ್ಚು ಹಾರಾಡಬೇಡ, ನಿನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೋಗುವಂತ ಕಾಲ ಹತ್ರ ಬಂದಿದೆ. ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಅಗತ್ಯ ಬಂದ್ರೆ ಎಲ್ಲವನ್ನ ಕೂಡ ಸಾರ್ವಜನಿಕರ ಮುಂದೆ ಇಡ್ತೀನಿ ಅಂತ ಕಿಡಿಕಾರಿದ್ದಾರೆ. ಸದ್ಯ ಯತ್ನಾಳ್ ಅವರ ಈ ಹೇಳಿಕೆಗಳು ರಾಜ್ಯ ಬಿಜೆಪಿಯಲ್ಲಿ ಮತ್ತೊಮ್ಮೆ ಭಿನ್ನ ಮತದ ಚರ್ಚೆಗೆ ಕಾರಣ ಆಗಿದೆ. ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಬಹಿರಂಗವಾಗಿ ಈಗ ಎದ್ದು ಕಾಣಿಸ್ತಾ ಇದೆ. ಈ ಆರೋಪಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಂದ ಇನ್ನು ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಕೂಡ ಬಂದಿಲ್ಲ. ನೋಡಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಇದೇ ಮೊದಲಲ್ಲ ಅಲ್ಲಿ ಬಿವೈ ವಿಜಯೇಂದ್ರ ಆಗಿರ್ಬೋದು ಹಾಗೆ BS ಯಡಿಯೂರಪ್ಪ ಆಗಿರ್ಬೋದು ಸರಾಗವಾಗಿ ಅವರ ವಿರುದ್ಧ ಕಿಡಿಕಾರ್ತಲೇ ಬರ್ತಿದ್ದಾರೆ. ಈಗ ಮತ್ತೊಮ್ಮೆ ತಮ್ಮ ಬಾಯನ್ನ ಹಗುರವಾಗಿ ಬಿಟ್ಟಿರುವಂಥದ್ದು ಯತ್ನಾಳ್ ಅವರು. ಅದು ಕೂಡ ಯಾವ ವಿಚಾರಕ್ಕೆ? ಇಲ್ಲಿ ವಿಜಯೇಂದ್ರ ಅವರು DKಶಿಗೆ ಬಹಳ ಸಹಾಯ ಮಾಡಿದ್ದಾರಂತೆ. ಮತ್ತೆ ಕ್ರಾಸ್ ವೋಟಿಂಗ್ ಆಯ್ತು, ಆಣೆ ಪ್ರಮಾಣ ಮಾಡಿಸ್ತೀನಿ, ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಒಂದು ಡ್ರಾಮಾ ಆಡಿದ್ರಲ್ಲ. ಈ ಡ್ರಾಮಾ ಆಡೋದಕ್ಕಿಂತ ಮುಂಚೆ ಕ್ರಾಸ್ ವೋಟಿಂಗ್ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದೆ ವಿಜಯೇಂದ್ರ ಅಂತ ಕೂಡ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ನನ್ನ ವಿರುದ್ಧವಾಗಿ ನೀನು ಸಾಮಾಜಿಕ ಜಾಲತಾಣಗಳಲ್ಲಿ ಏನಾದರೂ ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಟ್ರಾಲಿಂಗ್ಸ್ ಅನ್ನ ಮಾಡಿಸಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಏಕವಚನದಲ್ಲೇ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಹರಿಹಾಯ್ದಿರುವಂಥದ್ದು. ಸದ್ಯ ಈ ಕುರಿತಂತೆ ಬಿವೈವಿ ಯಾವುದೇ ರಿಯಾಕ್ಟ್ ಅನ್ನ ಮಾಡಿಲ್ಲ. ಸೊ ವಿ ಹೋಪ್ ಸೊ ಇದ್ರ ಕುರಿತಂತೆ ಏನಾದರೂ ರಿಯಾಕ್ಟ್ ಮಾಡ್ತಾರಾ ಬಿವೈ ವಿಜಯೇಂದ್ರ ಅನ್ನೋದನ್ನ ಕಾದು ನೋಡಬೇಕಾಗಿದೆ.